ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಗಳಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅನ್ನೋ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ವರ್ಸಸ್ ಧ್ರುವಂತ್ ಮಧ್ಯೆ ಜಗಳ ಉಂಟಾಗಿದೆ, ಸ್ವಲ್ಪ ಅಸಮಾಧಾನ ಬಂದಿದೆ. ಸೊ ಈ ಒಂದು ಜಗಳದಲ್ಲಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳೆಲ್ಲ ಸಹ ಮಜಾ ತಗೊಳ್ತಾ ಇದಾರೆ ಅಂತ ಹೇಳ್ಬೋದು. ಸೊ ಅಷ್ಟಕ್ಕೂ ಪ್ರೋಮೋದಲ್ಲಿ ಏನಿದೆ, ಅಶ್ವಿನಿ ವರ್ಸಸ್ ಧ್ರುವಂತ್ ಜಗಳಕ್ಕೆ ಕಾರಣ ಏನು ಅಂತ ಕಂಪ್ಲೀಟ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮ್ಗೆ ಎಲ್ಲರಿಗೂ ಸಹ ಗೊತ್ತು, ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವರು ಪ್ರತಿನಿತ್ಯ ದೇವಿ ಪೂಜೆ ಮಾಡ್ತಾ ಇರ್ತಾರೆ. ಸೊ ಆ ಒಂದು ದೇವಿ ಪೂಜೆ ವಿಚಾರವಾಗಿ ಇಲ್ಲಿ ಅಶ್ವಿನಿ ಗೌಡ ವರ್ಸಸ್ ಧ್ರುವಂತ್ ಮಧ್ಯೆ ಸ್ವಲ್ಪ ಅಸಮಾಧಾನ ಉಂಟಾಗಿದೆ ಅಂತ ಹೇಳ್ಬೋದು. ಮೊದಲಿಗೆ ಇಲ್ಲಿ ಪ್ರೋಮೋ ಪ್ರಾರಂಭವಾದ್ರೆ ಧ್ರುವಂತ್ ಅವರು ದೇವಿ ಹತ್ರ ಬಂದು ನಮಸ್ಕಾರ ಹಾಕೊಳ್ತಾರೆ ನಮಗ್ ಕಾಣಿಸ್ತಾ ಇದೆ. ಸೊ ಅಲ್ಲಿ ಧ್ರುವಂತ್ ಅವರು ಇರಿಸಿದ್ದಂತ ಹೂಗಳು ಕಾಣಿಸಿಲ್ವಂತೆ. ಸೊ ಧ್ರುವಂತ್ ಅವರು ಇಟ್ಟಿದ್ದಂತ ಹೂಗಳನ್ನ ಚೇಂಜ್ ಮಾಡಿ ಅಶ್ವಿನಿ ಅವರು ಅವ್ರದೇ ಆಗಿರುವಂತ ಪೂಜೆನ ಮಾಡ್ತಾ ಇದ್ದಾರೆ. ಸೊ ಇದೇ ವಿಚಾರಕ್ಕೆ ಇಲ್ಲಿ ಧ್ರುವಂತ್ ಅವರು ಅಶ್ವಿನಿ ಅವ್ರ ಹತ್ರ ಇದು ಸರಿ ಇಲ್ಲ ಮೇಡಮ್, ಇದು ಕರೆಕ್ಟ್ ಅಲ್ಲ, ನಾನು ಇಟ್ಟಿರುವಂತ ಹೂಗಳನ್ನ ಆಗಿರ್ಬೋದು ಇಲ್ಲ ಪೂಜೆಯನ್ನಾಗಿರ್ಬೋದು ನೀವು ಸೈಡ್ಗೆ ಇಟ್ಟು ನೀವು ಸಪರೇಟ್ ಆಗಿ ಮಾಡ್ತಾ ಇರೋದು ನನಗೆ ಕರೆಕ್ಟ್ ಅನಿಸ್ತಾ ಇಲ್ಲ ಅನ್ನೋ ತರ ಇಲ್ಲಿ ಧ್ರುವಂತ್ ಅವರು ಹೇಳ್ತಾ ಇದಾರೆ. ಅದಕ್ಕೆ ಇಲ್ಲಿ ರಿಪ್ಲೈ ಆಗಿ ಅಶ್ವಿನಿ ಗೌಡ ಹೇಳ್ತಾ ಇದ್ದಾರೆ, ಒಂದು ಸೆಕೆಂಡ್ ಬಿಗ್ ಬಾಸ್ ಮನೆಯಲ್ಲಿ ನೀವ್ ಎಲ್ಲದನ್ನ ಸಹ ರೂಲ್ ಮಾಡೋದಕ್ಕೆ ಆಗೋದಿಲ್ಲ, ಈ ತರನೇ ನಡ್ಕೋಬೇಕು ಆ ತರ ನಡ್ಕೋಬೇಕು ಅಂತ ನೀವ್ ಹೇಳೋದಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಸಹ ಅವ್ರದೇ ಆದಂತ ಅಧಿಕಾರ ಇದೆ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾತಾಡ್ತಾ ಇದಾರೆ. ಈ ವಿಚಾರಕ್ಕೆ ಧ್ರುವಂತ್ ಅವ್ರಿಗೆ 100% ಬೇಜಾರಾಗಿರುತ್ತೆ. ಇಲ್ಲಿ ನಾನು ರೂಲ್ ಮಾಡ್ತಾ ಇರೋದಿಲ್ಲ, ಬೇರೆ ಏನು ಹೇಳಿಲ್ವಲ್ಲ, ಕೇವಲ ಇಲ್ಲಿ ನಾನಿಟ್ಟದಂತ ಹೂಗಳನ್ನ ತೆಗೆದು ನೀವು ಸಪರೇಟ್ ಆಗಿ ಇಡ್ತಾ ಇರೋದು ಕರೆಕ್ಟ್ ಅಲ್ಲ ಅಂತ ಹೇಳಿದ್ನಲ್ಲ ಅನ್ನೊಂದು ಭಾವನೆ ಅವ್ರಿಗೆ ಬಂದಿರುತ್ತೆ. ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾ ಇದಾರೆ, ಡೈಲಿ ನಾನು ಪೂಜೆ ಮಾಡ್ತೀನಿ ಮೇಡಮ್, ನಿಮ್ ತರ ಆಗಾಗ ಮಾಡೋದಿಲ್ಲ ಅನ್ನೋ ತರ ಇಲ್ಲಿ ನಾನು ಡೈಲಿ ಪೂಜೆ ಮಾಡ್ತೀನಿ ಅನ್ನೋ ತರ ಧ್ರುವಂತ್ ಅವ್ರ ಕಡೆಯಿಂದ ರಿಪ್ಲೈ ಬರ್ತಾ ಇದೆ. ಇಲ್ಲಿ ಮಜಾ ಎಲ್ಲಪ್ಪ ಇರೋದಂದ್ರೆ ಗಾರ್ಡನ್ ಏರಿಯಾದಲ್ಲಿ ಧನುಷ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ರಘು ಆಗಿರ್ಬೋದು ಕುತ್ಕೊಂಡು ಏನೋ ಡಿಸ್ಕಸ್ ಮಾಡ್ತಾ ಇದಾರೆ. ಸೊ ಜಗಳದ ಸೌಂಡ್ ಕೇಳಿಸಿದ ತಕ್ಷಣ ಗಿಲ್ಲಿ ಎದ್ಕೊಂಡು ನೋಡ್ತಾ ಇರ್ತಾರೆ ಮನೆ ಒಳಗಡೆ ಏನಾಗ್ತಾ ಇದೆ ಅಂತ. ಅಶ್ವಿನಿ ಗೌಡ ಅವರು ಧ್ರುವಂತ್ ವಿರುದ್ಧವಾಗಿ ಜಗಳಕ್ಕೆ ಇಳಿದ್ಬಿಟ್ಟಿದ್ದಾರೆ ನಂತರ ಓಡ್ಕೊಂಡು ಬರ್ತಾ ಇದಾರೆ ಗಿಲ್ಲಿ ಅವರು. ಅಂಡ್ ಇಲ್ಲಿ ಧ್ರುವಂತ್ ಅವರು ಅಶ್ವಿನಿ ಗೌಡ ಜೊತೆ ಸ್ವಲ್ಪ ಅಸಮಾಧಾನ ಆದಾಗ ಮಾತಾದಾಗ ಗಾರ್ಡನ್ ಏರಿಯಾಗ ಬಂದಾಗ ಇಲ್ಲಿ ಗಿಲ್ಲಿ ಅವರು ಕೇಳ್ತಾ ಇದಾರೆ ಧ್ರುವಂತ್ ಅವ್ರನ್ನ, ಏನಣ್ಣ ಮ್ಯಾಟರ್, ಯಾಕಣ್ಣ ಜಗಳ ಆಯ್ತು ಅನ್ನೋ ತರ ಪ್ರಶ್ನೆ ಮಾಡ್ತಾ ಇದಾರೆ. ಯಾಕೆ ಬೇಜಾರಾಗಿದ್ರೆ, ನಮ್ಗೆ ಬೇಜಾರಾಗೋಯ್ತು, ನೀವಿಬ್ರು ಜಗಳ ಆಡ್ತಾ ಇದ್ರ ನಂತರ ಗಿಲ್ಲಿ ಅವರು ಸ್ವಲ್ಪ ಕಾಮಿಡಿ ವೇಳೆನ ಕೇಳ್ತಾ ಇದಾರೆ. ಅಂಡ್ ಧ್ರುವಂತ್ ಅವ್ರು ಹೇಳ್ತಾ ಇದಾರೆ, ಕಣ್ಣು ಮುಂದೆ ಆಗ್ತಾ ಇರೋದನ್ನ ನೋಡಿಕೊಂಡು ಇರೋದಕ್ಕೆ ಆಗೋದಿಲ್ಲ ಎಲ್ಲಾನು ಅನ್ನೋ ತರ ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ನನ್ ಕಣ್ಮುಂದೆ ನಾನು ಡೈಲಿ ಹೋಗಿ ಪೂಜೆ ಮಾಡ್ತಾ ಇರ್ತೀನಿ, ನಾನ್ ಮಾಡಿರೋ ಪೂಜೆನೆಲ್ಲ ಸೈಡಿಗೆ ಇಟ್ಬಿಟ್ಟು ಅವರೇ ಸಪರೇಟ್ ಆಗಿರೋ ಪೂಜೆ ಮಾಡಿದಾಗ ನನ್ಗೆ ಬೇಜಾರಾಗೋತಲ್ಲ, ನನ್ ಕಣ್ಮುಂದೆ ನಡೀತಾ ಇರೋದನ್ನೆಲ್ಲ ಸಹ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ನಾನು ಆಗೋದಿಲ್ವಲ್ಲ ಅನ್ನೋ ತರ ಇಲ್ಲಿ ಧ್ರುವಂತ್ ಅವರು ರಿಪ್ಲೈ ಆಗಿ ಹೇಳ್ತಾ ಇದಾರೆ. ಇಲ್ಲಿ ಗಿಲ್ಲಿ ಅವರು ಧ್ರುವಂತ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ಹೌದಣ್ಣ, ನಿಜಾಣ, ನೀವ್ ಹೇಳ್ತಾರೆ ಕರೆಕ್ಟ್ ಅಣ್ಣ ಅನ್ನೋ ತರ ಇಲ್ಲಿ ಗಿಲ್ಲಿ ಅವರು ಸಪೋರ್ಟ್ ಮಾಡ್ತಾರೆ. ಈ ಮಧ್ಯೆ ರಘು ಅವರು ಸಹ ಜಾಯ್ನ್ ಆಗಿದ್ದಾರೆ ಈ ಕಾನ್ವರ್ಸೇಷನ್ ಗೆ. ರಘು ಅವರು ಹೇಳ್ತಾ ಇದಾರೆ, ಅವ್ರೊಬ್ಬರೇ ಇದ್ದಾಗ ಎಮೋಷನಲಿ ಸಪೋರ್ಟ್ ಮಾಡಿದ್ದು ನೀವೇ ಅನ್ನೋ ತರ ಧ್ರುವಂತ್ಗೆ ಸಪೋರ್ಟ್ ಮಾಡತ್ತೆ ಇಲ್ಲಿ ರಘು ಅವರು ಹೇಳ್ತಾ ಇದಾರೆ. ಇಲ್ಲಿ ಸ್ವಲ್ಪ ಫನ್ನಿ ವೇಳೆನೆ ಇದೆ ಒಂದು ಕಾನ್ವರ್ಸೇಷನ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇಲ್ಲಿ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರ ಇಬ್ಬರು ಸಹ ಜೊತೆಯಾಗಿ 2 ವಾರಗಳಿಂದ ಸಿಕ್ಕಾಪಟ್ಟೆ ಟಾಸ್ಕ್ ಗಳು ಆಗಿದ್ದಾಗಿರ್ಬೋದು, ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಎದುರಾಕೊಂಡು ಮಾತಾಡಿ ಸಹ ನಡೆದಿತ್ತು. ಇಲ್ಲಿ ಇವ್ರಿಬ್ಬರ ಮಧ್ಯೆ ಜಗಳ ಆಗ್ಬೇಕಂದ್ರೆ ಉಳಿದಂತ ಕಂಟೆಸ್ಟೆಂಟ್ ಗಳೆಲ್ಲ ಸಹ ಮಜಾ ತಗೊಳ್ತಾ ಇದಾರೆ, ಎಸ್ಪೆಷಲಿ ಗಿಲ್ಲಿ ಮತ್ತೆ ರಘು ಅವರು. ಇಲ್ಲಿ ರಘು ಅವ್ರು ಯಾವ ತರ ಹೇಳ್ತಾ ಇದಾರೆ ಅಂದ್ರೆ, ಅಯ್ಯೋ ಅವ್ರ ಪಾಪ ಫುಲ್ ಎಮೋಷನಲ್ ಆಗಿ ಸೈಲೆಂಟ್ ಆಗಿ ಒಬ್ಬರೇ ಕೂತಿದ್ದಾಗ ನೀವು ಸಪೋರ್ಟ್ ಕೊಟ್ಟಿದ್ದಕ್ಕೆ ಅಲ್ಲ ಅವ್ರು ಇಷ್ಟು ದೂರ ಬಂದಿದ್ದಿಲ್ಲ ಅಂದ್ರೆ ಅಷ್ಟು ಜೋರಾಗಿ ಮಾತಾಡೋದಕ್ಕಾಗಿದ್ದು, ಈಗ ನಿಮ್ಮ ವಿರುದ್ಧವಾಗಿ ತಿರುಗ್ಬಿಟ್ರು ಅವ್ರು ಅನ್ನೋ ತರ ಇಲ್ಲಿ ರಘು ಅವರು ಸ್ವಲ್ಪ ಇಂಟರ್ನೆಟ್ ಆಗಿ ಮಾತಾಡತಾರ, ಸ್ವಲ್ಪ ಫನ್ನಿ ವೇಳೆನೆ ಮಾತಾಡ್ತಾರೆ ಅಂತ ಹೇಳ್ಬೋದು. ಅಂಡ್ ಇವ್ರ ಮೂವರ ಮುಖದ ಮೇಲೆ ಸಹ ಸ್ಮೈಲ್ ಇದೆ. ಅವರು ಜಗಳ ಆಡ್ತಾ ಇದ್ರೆ ಇವ್ರ ಮೂವರ ಮುಖದ ಮೇಲೆ ಸಹ ಸ್ಮೈಲ್ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಅಂಡ್ ಧ್ರುವಂತ್ ಅವರು ಹೇಳ್ತಾ ಇದಾರೆ, ಈ ಒಂದು ಜಗಳವನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಓಕೆ ಈ ತರ ಆಯ್ತು ಅನ್ನೋದನ್ನ ಬಿಟ್ಬಿಟ್ಟು ಇನ್ನ ಮೈ ಮುರ್ಕೊಂಡು ಬರ್ತಾ ಇದಾರೆ ಅನ್ನೋ ತರ ಹೇಳ್ತಾ ಇದ್ದಾರೆ. ಅಂದ್ರೆ ಜಗಳಕ್ಕೆ ನಿಂತ್ಕೊಳ್ತಾ ಇದ್ರೆ ಜಗಳನ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಸರಿ, ಆಗಿದ್ದಾಯ್ತು ಅಂತ ಅವ್ರ ಕಡೆಯಿಂದ ಒಂದ್ ಸ್ವಲ್ಪ ಜಗಳನ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅನ್ನೋ ತರ ಇಲ್ಲಿ ಧ್ರುವಂತ್ ಅವರು ಗಿಲ್ಲಿಗೆ, ಧನುಷ್ಗೆ ಮತ್ತೆ ರಘು ಅವ್ರಿಗೆ ಹೇಳ್ತಾ ಇದಾರೆ. ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದಾರೆ, ನಿನ್ನ ವೀಕ್ನೆಸ್ ನ ನೀನೇ ಬಿಟ್ಕೊಟ್ಟಿದ್ಯಾ ಬಿಡೋಣ ಅನ್ನೋ ತರ ಧ್ರುವಂತ್ಗೆ ಹೇಳ್ತಾ ಇದಾರೆ. ಅಂದ್ರೆ ಅಶ್ವಿನಿ ಗೌಡ ಅವ್ರ ಹತ್ರ ನೀವು ತುಂಬಾ ಚೆನ್ನಾಗಿದ್ದು ನಿಮ್ಮ ವೀಕ್ನೆಸ್ ನ ನೀವೇ ಬಿಟ್ಕೊಟ್ಬಿಟ್ಟಿದ್ರೆ, ಅದೇ ವಿಚಾರಕ್ಕೆ ಅಶ್ವಿನಿ ಅವರು ನಿಮ್ಮ ಹತ್ರ ಈಗ ಜಗಳಕ್ಕೆ ಬರ್ತಾ ಇದಾರೆ ಅನ್ನೋ ತರ ಇಲ್ಲಿ ಗಿಲ್ಲಿ ಅವರು ಧ್ರುವಂತ್ಗೆ ಹೇಳ್ತಾ ಇದಾರೆ. ಧ್ರುವಂತ್ ಅವರು, ನಾನು ಅಷ್ಟು ದಡ್ಡನಲ್ಲ, ನನ್ನ ವೀಕ್ನೆಸ್ ನಾನು ಯಾರ ಹತ್ರ ಸಹ ಬಿಟ್ಕೊಟ್ಟಿಲ್ಲ, ನನ್ನ ಆಟವನ್ನು ನಾನು ಆಡ್ತಾ ಇದೀನಿ ಅಂತ ಹೇಳ್ತಾ ಇದಾರೆ. ಅಂಡ್ ಕೈಗೂ ಸಹ ಫ್ರಸ್ಟ್ರೇಷನ್ ಅಲ್ಲಿ ಪಂಚ್ ಮಾಡ್ಕೊಳ್ತಾ ಇದಾರೆ. ಏನ್ ಹಿಂಗಾಗೋಯ್ತು, ನಾನು ಇಷ್ಟೆಲ್ಲ ಸಪೋರ್ಟ್ ಮಾಡೋದಲ್ಲ ಅಶ್ವಿನಿ ಅವರು, ನನ್ನ ವಿರುದ್ಧವಾಗಿ ಜಗಳ ಕೇಳಿದ್ಬಿಟ್ರಲ್ಲ, ಇವ್ರ ಮುಂದೆ ಎಲ್ಲ ನನ್ ಮರ್ಯಾದೆ ಹೋಯ್ತಾರ ಅನ್ನೋ ತರ ಇಲ್ಲಿ ಅವ್ರ ಕೈಗೆ ಅವರೇ ಪಂಚ್ ಮಾಡ್ಕೊಳ್ತಾ ಇರೋದು ಸಹ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಅಂಡ್ ಗಿಲ್ಲಿ ಅವರು ಹೇಳ್ತಾ ಇದಾರೆ, ಇನ್ನು ಮುಂದೆ ಯಾರ ಸಹವಾಸಕ್ಕೂ ಹೋಗ್ಬಿಡೋಣ, ಎಸ್ಪೆಷಲಿ ಅವ್ರ ಸಹವಾಸಕ್ಕಂತೂ ಹೋಗ್ಲೇಬೇಡ, ಇನ್ ಮುಂದೆ ಅವ್ರ ಜೊತೆಲಿ ಇರೋದನ್ನ ಬಿಟ್ಬಿಡು ಅನ್ನೋ ತರ ಇಲ್ಲಿ ಗಿಲ್ಲಿ ಅವ್ರು ತುಂಬಾ ಫನ್ನಿ ವೇಳೆನ ಹೇಳ್ತಾ ಇದಾರೆ. ಯಾಕಂದ್ರೆ ಅವ್ರ ಇಬ್ರು ಸಹ ತಾಯಿ ಮಗನ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ತಾಯಿ ಅನ್ನೋ ತರ ಧ್ರುವಂತ್ ಅವರು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ರಲ್ಲ. ಸೊ ಇವ್ರಿಬ್ರ ಒಂದು ಏನೋ ಒಂದು ಸ್ನೇಹ ಇದೆ, ಅದ್ ಇನ್ ಮುಂದೆ ಮುಂದುವರಿಯೋದು ಬೇಡ ಅನ್ನೋ ತರ ಬಿಟ್ಬಿಡಿ, ಅವ್ರ ಸ್ನೇಹ ಸರಿ ಇಲ್ಲ, ಅವರೇ ಸರಿ ಇಲ್ಲ, ನೀವು ಇನ್ ಮುಂದೆ ಅವ್ರ ಜೊತೆ ಸೇರೋದಕ್ಕೆ ಹೋಗ್ಬೇಡಿ ಅನ್ನೋ ತರ ಇಲ್ಲಿ ಗಿಲ್ಲಿ ಅವರು ಧ್ರುವಂತ್ಗೆ ಸಜೆಷನ್ ಕೊಡ್ತಾ ಇದಾರೆ. ಸೊ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾ ಇದಾರೆ, ಆಗಿರುವುದು, ಆಗುತ್ತಿರುವುದು, ಆಗುವುದು ಎಲ್ಲಾ ಸಹ ಒಳ್ಳೇದಕ್ಕೆ ಅನ್ನೋ ತರ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾ ಇದಾರೆ. ಹಿಂದೆ ಏನ್ ನಡೆದಿತ್ತು, ಪ್ರೆಸೆಂಟ್ ಏನಾಗ್ತಾ ಇದೆ, ಮತ್ತೆ ಮುಂದೆ ಏನ್ ನಡೆಯುತ್ತೆ ಎಲ್ಲಾ ಸಹ
ಒಳ್ಳೇದಕ್ಕೆ ನಡೀತಾ ಇರೋದು, ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋ ತರ ಧ್ರುವಂತ್ ಅವರು ಇಲ್ಲಿ ರಿಪ್ಲೈ ಆಗಿ ಕೊಡ್ತಾ ಇದಾರೆ. ಅಂಡ್ ಪ್ರೋಮೋನ ಎಂಡಿಂಗ್ ನಲ್ಲಿ ಧ್ರುವಂತ್ ಅವ್ರು ಇನ್ನ ಏನೇನೋ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಇಲ್ಲಿ ಗಿಲ್ಲಿಗೆ ರಘುವರ್ಗೆ ನಮಗೆ ಕಾಣ ಸಿಗ್ತಾ ಇದೆ. ಪ್ರೋಮೋ ಮಾತ್ರ ನಿಜವಾಗ್ಲೂ ಸಿಕ್ಕಾಪಟ್ಟೆ ಫನ್ನಿ ಆಗಿದೆ. ಇಲ್ಲಿ ಕಾನ್ವರ್ಸೇಷನ್ಸ್ ಏನು ಗಿಲ್ಲಿ, ರಘು ಮತ್ತೆ ಧ್ರುವಂತ್ ಅವ್ರ ಮಧ್ಯೆ ನಡೀತಾ ಇರೋದು. ಬಟ್ ನಿನ್ನೆ ಆಟದ ವಿಚಾರ ಅಂತ ತಗೊಂಡಾಗ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರ ಎಫರ್ಟ್ ಗೆ ನಿಜವಾಗ್ಲೂ ಎರಡ್ ಹೇಳ್ಬೇಕು, ಸಿಕ್ಕಾಪಟ್ಟೆ ಸಖತ್ತಾಗಿ ಆಡಿದ್ರು. ಇಂಡಿವಿಜುವಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ತಮ್ಮಂತ ಇಷ್ಟು ದೂರವರೆಗೂ ತೆಗೆದುಕೊಂಡ್ ಬಂದಿದ್ದಾರೆ. ಆ ಒಂದು ವಿಚಾರದಲ್ಲಿ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಸೊ ನಿನ್ನೆ ಅಷ್ಟೆಲ್ಲ ಚೆನ್ನಾಗಿ ಆಡಿ ಇವತ್ತೇನೆ ಜಗಳ ಕೇಳಿದಿರೋದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂತ ವಿಚಾರನೇ. ಅಷ್ಟು ದೊಡ್ಡ ಜಗಳ ಆಗಿರೋದಿಲ್ಲ ಅಂತ ಭಾವಿಸ್ತಾ ಇದೀವಿ. ಇನ್ ಕೇಸ್ ಏನಾದ್ರು ಈ ಜಗಳದಿಂದ ಅವ್ರಿಬ್ರು ದೂರ ಆದ್ರೆ ಇಬ್ರು ಆಟಕ್ಕೂ ಸಹ ಹೊಡ್ತಾ ಬೀಳುತ್ತೆ. ಅವ್ರಿಬ್ರು ಜೊತೆ ಇದ್ದಾಗ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಅಂಡ್ ಇಲ್ಲಿ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳಿಗೆಲ್ಲ ಸಹ ಸಿಕ್ಕಾಪಟ್ಟೆ ಫನ್ ಸಿಗ್ತಾ ಇದೆ. ಪ್ರೋಮೋದಲ್ಲಿ ನಮ್ಗೆ ರಾಶಿಕ್ ಅವರು ಸಹ ಕಾಣಿಸ್ತಾ ಇದಾರೆ. ಏನಾಯ್ತು ಈಗ ತಾನೇ ಧ್ರುವಂತ್ ಅವ್ರು ಅಶ್ವಿನಿ ಗೌಡ ಜೊತೆ ಇದ್ರು, ಇವಾಗ ಹೋಗ್ಬಿಟ್ಟು ಗಿಲ್ಲಿ ಮತ್ತೆ ರಘುವರ್ ಕಂಪ್ಲೇಂಟ್ ಮಾಡ್ತಾ ಇರಲ್ಲ ಅನ್ನೋ ತರ ಧ್ರುವಂತ್ ವಿರುದ್ಧವಾಗಿ ನೋಡ್ತಾ ಇರೋ ತರ ರಾಶಿಕ್ ಅವ್ರು ನೋಡ್ತಾ ಇದಾರೆ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ನೋಡ್ಬೇಕು ಎಲ್ಲಿ ಯಾರ ಕಡೆಯಿಂದ ತಪ್ಪಾಗಿದೆ ಅಂತ. ಪ್ರೋಮೋನ ಮಟ್ಟಿಗೆ ನಾವು ನೋಡೋದಾದ್ರೆ ಇಲ್ಲ ಅಶ್ವಿನಿ ಗೌಡ ಅವರೇ ಬೇಗನೆ ನೀವು ರೂಲ್ ಮಾಡೋಕ್ ಆಗೋದಿಲ್ಲ, ಒಂದ್ ಸೆಕೆಂಡ್ ನಿಂತ್ಕೊಳ್ಳಿ ನಾನು ಸಹ ಮಾಡ್ಬೋದು ಅಂತ ಮಾತಾಡಿದರೆ ಮೇ ಬಿ ನೋಡ್ಬೇಕಾಗುತ್ತೆ ಎಪಿಸೋಡ್ ನಲ್ಲಿ ಯಾರ ಕಡೆಯಿಂದ ಫಸ್ಟ್ ಕಾನ್ವರ್ಸೇಷನ್ ಆಗಿರ್ಬೋದು, ಸ್ವಲ್ಪ ಜಗಳದ ರೀತಿ ವಾಯ್ಸ್ ಬಂದಿದೆ ಅಂತ. ಸದ್ಯಕ್ಕಾದ್ರೆ ಮನೆಯಲ್ಲಿರೋ ಕಂಟೆಸ್ಟೆಂಟ್ ಎಲ್ಲ ಮಜಾ ತಗೊಳ್ತಾ ಇದ್ದಾರೆ. ನಮಗೂ ಸಹ ಪ್ರೋಮೋ ನೋಡಿದಾಗ ಮಜಾ ಬರ್ತಾ ಇದೆ, ಫನ್ ಆಗಿದೆ. ಸೊ ಇಲ್ಲಿ ಕ್ವಾಟ್ಲೆ ಕೊಡ್ತಾ ಇದಾರೆ ಗಿಲ್ಲಿ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ನ ಡೈಲಿ ಅಪ್ಡೇಟ್ ಗೋಸ್ಕರ ಮಿಸ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ.